ಆಮೇಲೆ ಏನ್ ಹೇಳ್ಬೇಡಿ, ಇದನ್ ತಗೊಂಬಂದಿಲ್ಲ ಅದನ್ ತಗೊಂಬಂದಿಲ್ಲ ಮರ್ತ್ ಬಂದೆ ಅಂತ. ಏನಾದ್ರೂ ಇಡ್ಬೇಕಂದ್ರೆ ಹೇಳಿ. ಇಡಮ್ಮ, ಸ್ವಲ್ಪ ಚಟ್ನಿ ಪುಡಿ ಇಡು, ಸ್ವಲ್ಪ ದುಡ್ಡಿಡು. ಟೂರ್ಗೆ ಹೋಗ್ತಾ ಇದೇನಲ್ಲ, ಇಡು. ರೀ ಸುಮತಿ, ದೇವಸ್ಥಾನದಲ್ಲಿ ವಿಗ್ರಹ ಕಳ್ಳತನ ಆಗಿದೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಕೆಟ್ಟ ಹೆಸರು ಬರಲ್ವಾ? ನನ್ನ ತಲೆ ಉರುಳೋಗಲ್ವಾ? ರೀ ಬಿಡ್ತು ನಿಮ್ ತಲೆ ಯಾಕೆ ಉರುಳೋಗುತ್ತೆ? ಅಲ್ಲ ರೀ, ನೀವ್ ಆರೋಗ್ಯವಾಗಿದ್ದಾಗ ನೀವ್ ಆಚೆ ಹೋಗ್ಬೇಕು ಅಂದ್ರೆ ಯಾವತ್ತಾದ್ರೂ ನಿಮ್ಮನ್ನ ತಡೆದಿದ್ದೀನ? ಆದ್ರೆ ಪರಿಸ್ಥಿತಿ ಈಗ ಹಾಗಲ್ಲ ರೀ. ನೀವ್ ಆಚೆ ಕಾಲಿಡ್ತೀನಿ ಅಂದ್ರೆ ಸಾಕು, ನನಗೆ ಭಯ ಆಗತ್ತೆ. ನೀವವತ್ತು ಊರಲ್ಲಿ ದಿಢೀರಂತ ಹುಷಾರ್ ತಪ್ಪಿಟ್ರಿ. ನಿಮ್ಮನ್ನ ಬೆಂಗಳೂರಿಗೆ ಕರ್ಕೊಂಬಂದು ಆಸ್ಪತ್ರೆಗೆ ಸೇರ್ಸಿರೋ ಪಾಡು ನನಗ್ ಮಾತ್ರ ಗೊತ್ತು. ಸ್ವಲ್ಪ ದಿನ ಡಾಕ್ಟ್ರು ಹೇಳೋ ತರ ನಡ್ಕೊಳ್ಳಿ. ಅದಾದ್ಮೇಲೆ ಊರಲ್ಲಿ ಹಬ್ಬ ಜಾತ್ರೆ ನೀವೇನ್ ಬೇಕಾದ್ರೂ ಮಾಡಿ, ನಾನ್ ಕೇಳಲ್ಲ. ಸದ್ಯಕ್ಕೆ ನಾನ್ ಹೇಳೋದನ್ನ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಳ್ರಿ. ಇಷ್ಟ ದಿನ ನೀವ್ ಹೇಳೋದಕ್ಕೆಲ್ಲ ನಾನು ತಲೆ ಆಡಿಸ್ತಿದ್ದೀನಿ. ನೀವು ನಂತರನೇ ಇರಿ ಅಂತ ನಾನು ಹೇಳಿಲ್ಲ. ಆದ್ರೆ ನಿಮ್ ಆರೋಗ್ಯದ ವಿಚಾರದಲ್ಲಿ ಮಾತ್ರ ನೀವು ನಾನ್ ಹೇಳ್ದಂಗ್ ಕೇಳಲೇಬೇಕು. ಆಯ್ತಾ? ಮುಗೀತಾ? ನಿನ್ ಮನ್ಸಲ್ಲಿದ್ದೆಲ್ಲ ಹೇಳ್ಬಿಟ್ಟ? ಸಮಾಧಾನ ಆಯ್ತಾ ನಿನಗೆ? ಆಗ್ಲೇ ನಾನು ಹೋಗುವಾಗ ಬಿಟ್ಟಿದ್ರೆ ಅರ್ಧ ದಾರಿಗೆ ಹೊರಟೋಗ್ತಿದ್ದೆ. ಅದನ್ನ ಬಿಟ್ಬಿಟ್ಟು ಅಚ್ಚುಗ್ ಫೋನ್ ಮಾಡಿ ಏನೋ ಹೇಳಿಕ್ ನಾನು ಹೋಗ್ಲಿಲ್ಲ, ಅವಳು ಬರ್ಲಿಲ್ಲ. ಅರ್ಧ ಫೋನ್ ಮಾಡ್ಬಿಟ್ಟು ನೀವು ಕೂಗಾಡ್ಬೇಡಿ, ಸ್ವಲ್ಪ ಸಮಾಧಾನವಾಗಿರಿ, ಅವಳು ಬರ್ತಾಳೆ. ಹಲೋ, ಏನು ಯಾಕೆ ಅದಕ್ಕೆ ಮೇಲೆ ರೇಗಾಡ್ತಿದ್ಯಾ? ಏನಾಯ್ತು ಅದಕ್ಕೆ? ಅಮ್ಮ, ನಮ್ಮ ಊರಿನ ದೇವಸ್ಥಾನ ಇದೆಲ್ಲ ಕಂದ, ಅಲ್ಲಿ ಉತ್ಸವ ಮೂರ್ತಿ ಕಳತನ ಆಗ್ಬಿಟ್ಟಿದೆ. ಒಳ್ಳೆ ಶಕನ ಅಲ್ಲ ಕಂದ. ಕಂದ, ಈ ತರ ಎಲ್ಲ ನಡೆದು ಬಿಟ್ರೆ ಊರಿಗೆ ಒಳ್ಳೇದಲ್ಲ ಕಣೋ. ಮಳೆ ಬರಲ್ಲ, ಅದೆಲ್ಲ ಕೆಲವು ವಿಷಯಗಳು ನಿನಗೆ ಅರ್ಥ ಆಗಲ್ಲಮ್ಮ. ಅಣ್ಣ, ಯಾಕೆ ನೀನೇ ಏನೇನೋ ಕಲ್ಪನೆ ಮಾಡ್ಕೋತಿದ್ಯಾ? ಹೌದಚ್ಚು, ಊರಿಂದ ಫೋನ್ ಬಂದಿದ್ದೆ ತಡ, ಆಗ್ಲೇ ಹೊರಟ್ಬಿಡ್ತೀನಿ ಅಂತ ನಿಂತಿದ್ದಾರೆ. ಮೊದ್ಲೇ ಇವ್ರ ಆರೋಗ್ಯ ಸರಿ ಇಲ್ಲ, ಅರ್ಥನೇ ಮಾಡ್ಕೊಳ್ಳಲ್ಲ ನನ್ನ ಮಾತು. ಹಲೋ, ನಮ್ಮೂರ್ ದೇವಸ್ಥಾನದಲ್ಲಿರೋ ಉತ್ಸವ ಮೂರ್ತಿನ ಯಾರೋ ಕಳ್ತನ ಮಾಡಿದ್ದಾರೆ. ಹೌದಾ? ಹೌದು ಗೌಡ್ರೆ, ಅದಕ್ಕೆ ನೀವು ಬಂದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ನಮ್ಮೂರ್ ಮರ್ಯಾದೆ, ನಮ್ಮ ವೀರಣ್ಣ ಮರ್ಯಾದೆ ಎರಡೂ ಹಾಳಾಗುತ್ತೆ ಗೌಡ್ರೆ. ಏಯ್, ಬಾಯಿ ಮುಚ್ಕೊಂಡು ಫೋನ್ ಇಡೆಯಾ? ಏನ್ ಅನ್ಕೊಂಡಿದ್ಯಾ ನನ್ನ? ಅವನಿಂದ ನನ್ಗೇನೋ ಬಂತು ಭಾಗ್ಯ? ಅದು ಆಗಲ್ಲ ಗೌಡ್ರೆ. ಏಯ್, ಬಾಯಿ ಮುಚ್ಕೊಂಡು ಫೋನ್ ಇಡೆಯಾ? ರೀ, ಯಾರ್ರೀ ಅದು ಫೋನಲ್ಲಿ? ಯಾಕ್ರಿ ಕೂಗಾಡ್ತಾ ಇದ್ದೀರಾ? ಆ ವೀರಣ್ಣನ ಹೆಸರಲ್ಲಿ ದೇವಸ್ಥಾನ ಇತ್ತಲ್ಲ, ಆ ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿ ಕಾಣೆ ಆಗಿದೆ. ಹೌದಾ? ಏನ್ ಹೌದಾಗ್ಯೂದಾ? ಅಲ್ಲೇನಾದ್ರ ನನ್ಗೇನೆ. ಹೋಗ್ ಕಾಫಿ ತಗೋಬಾ. ಒಂದ್ ನಿಮಿಷ ಇರು, ನಾನೇ ತಮ್ಮೇಗೌಡ್ರಿಗೆ ಫೋನ್ ಮಾಡ್ಕೊಡ್ತೀನಿ. ನೀನೇ ಫೋನ್ ಮಾಡಿ ಮಾತಾಡೋಚ್ಚು. ಇವ್ರು ಹೊರಡ್ಲೇಬೇಕು ಅಂದ್ರೆ ನೀನು ಇವ್ರ ಜೊತೆ ಹೊರಡು. ತಗೋ. ಸುಮಾ, ಸುಮ್ನಿರ್ರಿ ನೀವು. ಹಲೋ. ಗೌಡ್ರೆ, ನಾನು ಅರ್ಚನಾ ಮಾತಾಡ್ತಿದ್ದೀನಿ. ಹೇಳಮ್ಮ ಅರ್ಚನಾ. ನೀನ್ ಫೋನ್ ಮಾಡಿದ್ದು ಒಳ್ಳೇದೇ ಆಯ್ತಮ್ಮ. ವೀರಣ್ಣ ಶಾನೆ ಟೆನ್ಷನ್ ತಗತಾನೆ. ಏನಿಲ್ಲ, ಪರವಾಗಿಲ್ಲ. ಅಣ್ಣಂಗೆ ಸ್ವಲ್ಪ ಹುಷಾರಿಲ್ಲ. ಈ ಪರಿಸ್ಥಿತಿಲಿ ಅವರು ಊರಿಗೆ ಬರಕ್ಕಾಗಲ್ಲ. ನಾವೆಲ್ಲರೂ ಸೇರಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಾಯ್ತಮ್ಮ. ಇನ್ನೇನ್ ಸ್ವಲ್ಪ ಹೊತ್ನಲ್ಲಿ ಪೊಲೀಸ್ನವ್ರು ಬಂದ್ಬಿಡ್ತಾರೆ. ಒಳ್ಳೇದಾಯ್ತು. ಈಗ ಅಣ್ಣ ಅಲ್ಲಿ ಖಂಡಿತವಾಗ್ಲೂ ಬರ್ಲೇಬೇಕಾ? ಅವ್ರೇನು ಹೊರಟು ಬರ್ಬೇಕು ಅಂತ ಏನಿಲ್ಲಮ್ಮ. ಅಗತ್ಯ ಇದ್ರೆ ನಾನೇ ಫೋನ್ ಮಾಡಿ ಕರಿತೀನಿ. ಸರಿ ಸರಿ. ಅಣ್ಣಂಗೆ ಆರೋಗ್ಯ ಸ್ವಲ್ಪ ಏರುಪೇರಾಗಿದೆ ಅಲ್ವಾ? ಯಾಕಂದ್ರೆ ಒಂದು 10 ದಿನ ಆಸ್ಪತ್ರೆ ಪಕ್ಕದಲ್ಲಿದ್ರೆ ಒಳ್ಳೇದು ಅಂತ ಡಾಕ್ಟರ್ ಹೇಳಿದ್ದಾರೆ. ಸೊ ಹಾಗಾಗಿ ತಪ್ಪು ತಿಳ್ಕೊಬೇಡಿ ನೀವು. ಬೇಕು ಅಂತಿದ್ರೆ ನಾನೇ ಹೇಳ್ತೀನಮ್ಮ. ನೀವು ಅವಸರ ಬಿದ್ದು ಹೊರಡಬೇಡಿ. ಆ ಕಳ್ತನ ಮಾಡಿದವ್ರು ಯಾರು ಅಂತ ಕಂಡಿಡಿದೇನೆ. ವೀರಣ್ಣ ಬಂದು ಏನ್ ಮಾಡ್ತಾರೆ? ಈ ಮಾತನ್ನ ನೀವೇ ಒಂದ್ಸಲ ಅಣ್ಣಂಗೆ ಹೇಳ್ಬಿಡಿ. ಅಣ್ಣನ್ಗೊಂದ್ಸಲ ಫೋನ್ ಕೊಡಿ. ಅಣ್ಣ. ಹೇಳಿ ತಮ್ಮೇಗೌಡ್ರೆ. ವೀರಣ್ಣವ್ರೆ, ನಾವೆಲ್ಲ ಇದೀವಲ್ಲ, ನೀವ್ ಯಾಕೆ ಆತಂಕ ಪಟ್ಕೊಂಡು ಹೊರಟು ಬರ್ತಿದ್ದೀರಲ್ಲ ಅಂತ. ನಿಮ್ ಗಮನಕ್ಕೆ ವಿಷಯ ಗೊತ್ತಿರ್ಲಿ ಅಂತ ಹೇಳ್ದೆ ಅಷ್ಟೇ. ನೀವಿದ್ರೆ ಊರಲ್ಲಿ ದೊಡ್ಡ ಧೈರ್ಯ ಅನ್ನೋದು ನಿಜ. ಆದ್ರೆ ನಿಮ್ಮ ಆರೋಗ್ಯ ಮುಖ್ಯ ಅಲ್ವೇ?
ಸರಿ